ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಕರ್ನಾಟಕದ ಸಾಹಿತ್ಯ, ವಚನ ಸಂಸ್ಕೃತಿ ಮತ್ತು ಶಿಲ್ಪಕಲೆಯ ಮಹತ್ವದ ಕೇಂದ್ರವಾಗಿರುವ ಗದಗ ಜಿಲ್ಲೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೇವೆ. ಗದಗ ಜಿಲ್ಲೆ ಎಂದರೆ ಕೇವಲ ಒಂದು ಜಿಲ್ಲೆಯಲ್ಲ, ಇದು ವಚನಕಾರರ ನೆಲ, ಚಾಲುಕ್ಯರ ಶಿಲ್ಪದ ಉತ್ಕೃಷ್ಟತೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ ಪವಿತ್ರ ಭೂಮಿ. ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಹೃದಯವೆಂದೇ ಗದಗವನ್ನು ಕರೆಯಬಹುದು. ಗದಗ ಜಿಲ್ಲೆ ಕರ್ನಾಟಕದ ಮಧ್ಯ ಉತ್ತರ ಭಾಗದಲ್ಲಿ ಸ್ಥಿತಿಯಾಗಿದೆ. ಈ ಜಿಲ್ಲೆಗೆ ಉತ್ತರದಲ್ಲಿ ಕೊಪ್ಪಳ ಜಿಲ್ಲೆ, ದಕ್ಷಿಣದಲ್ಲಿ ಹಾವೇರಿ ಜಿಲ್ಲೆ, ಪೂರ್ವದಲ್ಲಿ ಬಳ್ಳಾರಿ ಜಿಲ್ಲೆ ಮತ್ತು ಪಶ್ಚಿಮದಲ್ಲಿ ಧಾರವಾಡ ಜಿಲ್ಲೆ ಗಡಿಗಳಿವೆ. ಭೌಗೋಳಿಕವಾಗಿ ಇದು ಡೆಕ್ಕನ್ ಪೀಠಭೂಮಿಯ ಭಾಗವಾಗಿದ್ದು, ಬಯಲು ಪ್ರದೇಶ ಮತ್ತು ಕಲ್ಲುಗಡ್ಡೆಗಳ ಭೂಪ್ರಕೃತಿಯೇ ಇದರ ಪ್ರಮುಖ ಲಕ್ಷಣ. ಗದಗ ಜಿಲ್ಲೆಯ ಇತಿಹಾಸ ಅತ್ಯಂತ ಪ್ರಾಚೀನವಾಗಿದೆ. ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು ಮತ್ತು ಹೊಯ್ಸಳರು ಈ ಪ್ರದೇಶವನ್ನು ಆಳಿದ್ದಾರೆ. ವಿಶೇಷವಾಗಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಗದಗ ಶಿಲ್ಪಕಲೆಯ ಕೇಂದ್ರವಾಗಿತ್ತು. ಇಲ್ಲಿನ ದೇವಸ್ಥಾನಗಳು ಆ ಕಾಲದ ವಾಸ್ತುಶಿಲ್ಪದ ಜೀವಂತ ಸಾಕ್ಷಿಗಳಾಗಿವೆ. ಗದಗ ಜಿಲ್ಲೆಯ ಹೆಮ್ಮೆ ಎಂದರೆ ತ್ರಿಕೂಟೇಶ್ವರ ದೇವಸ್ಥಾನ. 3 ಲಿಂಗಗಳನ್ನು ಹೊಂದಿರುವ ಈ ದೇವಸ್ಥಾನ ಕಲ್ಯಾಣಿ ಚಾಲುಕ್ಯರ ಶಿಲ್ಪಶೈಲಿಯ ಅದ್ಭುತ ಮಾದರಿ. ಕಲ್ಲಿನಲ್ಲಿ ಕೆತ್ತಿದ ನಿಖರ ಶಿಲ್ಪಗಳು ಮತ್ತು ವಿಶಿಷ್ಟ ವಿನ್ಯಾಸ ಪ್ರವಾಸಿಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗದಗ ಜಿಲ್ಲೆ ಕನ್ನಡದ ಮಹಾನ್ ಕವಿ ಸರ್ವಜ್ಞ ಅವರ ನೆಲವೂ ಹೌದು. ಅಲ್ಲದೆ ಕನ್ನಡದ ಮಹಾನ್ ಕವಿ ಡಿ.ಆರ್. ಬೇಂದ್ರೆ ಅವರ ಜೀವನ ಮತ್ತು ಸಾಹಿತ್ಯದೊಂದಿಗೆ ಗದಗ ಅತೀವವಾಗಿ ಸಂಬಂಧಿಸಿದೆ. ಇಲ್ಲಿನ ಸಾಹಿತ್ಯ ವಾತಾವರಣವು ಗದಗವನ್ನು ಸಾಹಿತ್ಯದ ನೆಲ ಎಂಬ ಹೆಸರಿಗೆ ಪಾತ್ರವಾಗಿಸಿದೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಗದಗ ಜಿಲ್ಲೆ ಬಹಳ ಶ್ರೀಮಂತವಾಗಿದೆ. ಶ್ರೀ ವೀರನಾರಾಯಣ ದೇವಸ್ಥಾನ, ಸಿದ್ಧಾರೂಢ ಮಠದ ಶಾಖೆಗಳು ಮತ್ತು ಅನೇಕ ಪುರಾತನ ದೇವಾಲಯಗಳು ಇಲ್ಲಿನ ಧಾರ್ಮಿಕ ಸೌಹಾರ್ದತೆಯನ್ನು ಪ್ರತಿಬಿಂಬಿಸುತ್ತವೆ. ವಚನ ಚಳವಳಿಯ ಪ್ರಭಾವ ಇಲ್ಲಿನ ಜನಜೀವನದಲ್ಲಿ ಇಂದಿಗೂ ಸ್ಪಷ್ಟವಾಗಿ ಕಾಣುತ್ತದೆ. ಗದಗ ಜಿಲ್ಲೆ ಕೃಷಿಯಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದೆ. ಜೋಳ, ಕಡಲೆ, ಹತ್ತಿ, ಸೂರ್ಯಕಾಂತಿ ಮತ್ತು ಎಣ್ಣೆ ಬೀಜಗಳು ಇಲ್ಲಿನ ಮುಖ್ಯ ಬೆಳೆಗಳು. ಮಳೆ ಅವಲಂಬಿತ ಕೃಷಿಯಿದ್ದರೂ ರೈತರು ತಮ್ಮ ಪರಿಶ್ರಮದಿಂದ ಭೂಮಿಯನ್ನು ಫಲವತ್ತಾಗಿಸಿದ್ದಾರೆ. ಗದಗ ಜಿಲ್ಲೆಯ ಪ್ರಮುಖ ನದಿ ತುಂಗಭದ್ರಾ ನದಿಯ ಪ್ರಭಾವ ಕೆಲವು ಭಾಗಗಳಲ್ಲಿ ಕಂಡುಬರುತ್ತದೆ. ನೀರಾವರಿ ಯೋಜನೆಗಳು ಕೃಷಿಗೆ ನಿಧಾನವಾಗಿ ಸಹಕಾರ ನೀಡುತ್ತಿವೆ. ಆಡಳಿತಾತ್ಮಕವಾಗಿ ಗದಗ ಜಿಲ್ಲೆಯಲ್ಲಿ ಗದಗ, ಮುಂಡರ್ಗಿ, ನರಗುಂದ, ರೋಣ ಮತ್ತು ಶಿರಹಟ್ಟಿ ತಾಲೂಕುಗಳಿವೆ. ನರಗುಂದವು ಐತಿಹಾಸಿಕವಾಗಿ ಬಹಳ ಪ್ರಸಿದ್ಧವಾಗಿದ್ದು, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಶಿಕ್ಷಣ ಕ್ಷೇತ್ರದಲ್ಲಿಯೂ ಗದಗ ಜಿಲ್ಲೆ ಗಮನಾರ್ಹವಾಗಿದೆ. ಪದವಿ ಕಾಲೇಜುಗಳು, ಪಿಯು ಕಾಲೇಜುಗಳು, ಶಿಕ್ಷಕರ ತರಬೇತಿ ಸಂಸ್ಥೆಗಳು ಮತ್ತು ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಇಲ್ಲಿವೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗದಗ ಶಿಕ್ಷಣದ ಆಶಾಕಿರಣವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಗದಗ ಜಿಲ್ಲೆ ನಿಧಾನವಾಗಿ ಆದರೆ ಸ್ಥಿರವಾಗಿ ಅಭಿವೃದ್ಧಿಯಾಗುತ್ತಿದೆ. ಸರ್ಕಾರಿ ಆಸ್ಪತ್ರೆಗಳು ಮತ್ತು ಆರೋಗ್ಯ ಕೇಂದ್ರಗಳು ಜಿಲ್ಲೆಯ ಜನರಿಗೆ ಮೂಲಭೂತ ಆರೋಗ್ಯ ಸೇವೆ ಒದಗಿಸುತ್ತಿವೆ. ಭಾಷೆ ಮತ್ತು ಸಂಸ್ಕೃತಿಯ ದೃಷ್ಟಿಯಿಂದ ಗದಗ ಜಿಲ್ಲೆ ಶುದ್ಧ ಕನ್ನಡದ ಸೊಗಡನ್ನು ಉಳಿಸಿಕೊಂಡಿರುವ ಜಿಲ್ಲೆ. ಇಲ್ಲಿನ ಜನಪದ ಭಾಷೆ, ಹಾಡುಗಳು ಮತ್ತು ಹಬ್ಬಗಳು ಗದಗದ ಸಂಸ್ಕೃತಿಯನ್ನು ಇನ್ನಷ್ಟು ಜೀವಂತಗೊಳಿಸುತ್ತವೆ. ಸಾರಿಗೆ ಸಂಸ್ಥೆಯಲ್ಲಿ ಗದಗ ಜಿಲ್ಲೆ ಪ್ರಮುಖ ಸ್ಥಾನ ಹೊಂದಿದೆ. ಗದಗ ಜಂಕ್ಷನ್ ರೈಲು ನಿಲ್ದಾಣ ಉತ್ತರ ಕರ್ನಾಟಕದ ಪ್ರಮುಖ ರೈಲು ಸಂಪರ್ಕ ಕೇಂದ್ರಗಳಲ್ಲಿ ಒಂದು. ರಸ್ತೆ ಸಂಪರ್ಕವೂ ಉತ್ತಮವಾಗಿದೆ. ಇಂದು ಗದಗ ಜಿಲ್ಲೆ ತನ್ನ ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡಿಕೊಂಡು ಆಧುನಿಕ ಅಭಿವೃದ್ಧಿಯತ್ತ ನಿಧಾನವಾದರೂ ದೃಢ ಹೆಜ್ಜೆ ಇಡುತ್ತಿದೆ. ಶಿಕ್ಷಣ, ಕೃಷಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಜಿಲ್ಲೆಯ ಭವಿಷ್ಯವನ್ನು ರೂಪಿಸುತ್ತಿವೆ. ಕೊನೆಗೆ ಹೇಳಬೇಕೆಂದರೆ, ಗದಗ ಜಿಲ್ಲೆ ವಚನಗಳ ಧ್ವನಿಯನ್ನು ಇಂದಿಗೂ ಕೇಳಿಸುವ ಭೂಮಿ. ಶಿಲ್ಪದಲ್ಲಿ ಶಾಶ್ವತತೆ, ಸಾಹಿತ್ಯದಲ್ಲಿ ಆತ್ಮ ಮತ್ತು ಜನರಲ್ಲಿ ಸರಳತೆ, ಅದೇ ನಮ್ಮ ಗದಗ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.